1,20,000 ರೂಪಾಯಿ ಕಂತೈತಿ ತಿಂಗಳಿಗೆ. 20,000. ಮತ್ತೆ 24,000 ರೂಪಾಯಿ ಡ್ರೈವರ್ ಮಾಮೂಲಿ ಕೊಡ್ಬೇಕು. ಓಕೆ. ಅದ ರಿಪೋರ್ಟ್ ಆಗಲ್ಲ 1 ಲಕ್ಷ. ಲೈಲ್ಯಾಂಡ್ ಗಾಡಿ ಹೇಗೆ ಸರ್? 16 ವೀಲ್ ಗಾಡಿ. ಲೈಲ್ಯಾಂಡ್ ಗಾಡಿ ಫಾಲ್ತು ಫೇಲ್ ಐತಿ ನೋಡಿ. ಫೇಲ್ ಐತಿ. ಏನ್ ಬ್ರೇಕ್ ಹತ್ತಲ್ಲ, ಒಂದ್ ಪಿಕಪ್ ಇಲ್ಲ. ಇದು 28 ಫೀಟ್ ಐತಿ. 28 ಓಕೆ. ಎಲ್ಲ ಗಾಡಿ 28 ಫೀಟ್ ಐತಿ. ಓಕೆ, ಅದ್ರಲ್ಲಿ 30 ಬರುತ್ತಲ್ವಾ? ಲೆಕ್ಕ ಮಾಡಿದ್ರೆ 2,000 ನಡೀತದೆ ಗಾಡಿ ಮೈನ್ಸಿಗೆ. ಓಕೆ, ಅಷ್ಟೊಂದು ಡಿಮಾಂಡ್ ಇದೆಯಾ ಮೈನ್ಸಿಗೆ? ಇಲ್ಲಿ ಇಂಜಿನ್ ಕಂಟ್ರೋಲ್ ಐತಿ, ಏನು ಆಗಲ್ಲ. ಇದೆ ಟಾಟಾ ಗಾಡಿದ. ಇದು ಒಂದ್ಸಲ ಹಿಂಗ್ ಹಚ್ಚಿದೆ, ಕೈ ಹಚ್ಚಿದೆ ಅಂದ್ರೆ ಬ್ರೇಕ್ ನಂಗೆ ಗಾಡಿ. ಓಕೆ, ಘಾಟಿ ಸೆಕ್ಷನ್ ತುಂಬಾ ಯೂಸ್ ಆಗುತ್ತೆ. ಯೂಸ್ ಆಗಲ್ಲ, ಟಾಟಾ ಗಾಡಿ ಯೂಸ್ ಆಗತ್ತೆ. 3 ತಿಂಗಳನಾಗ ನಾ 7 ಟೈರ್ ಹೊಡೆದಿನಿ. 3 ತಿಂಗಳ ಚೆಸ್ಸಿಗೆ ಬಂದಿರೋ ಅದೇ ಟಾಟಾ ಗಾಡಿ ನಮ್ ಜೊತೆ ಬಂದಿದ್ ಗಾಡಿ 2 ಟೈರ್ ಅಷ್ಟು ಹೊಡೆದಿದೆ. ನಂದು 13 ಟೈರ್ ಟೋಟಲ್. ಹೇಗೆ ಸರ್ ಅದು ಹೊಡೆಯುತ್ತೆ? ಬಿಸ್ನೆಸ್ ಐತಿ, ಸ್ವಲ್ಪ ಕಷ್ಟ ಐತಿ ಅಷ್ಟೇ. ಓಕೆ, ಸ್ಯಾಲರಿ ಎಲ್ಲ ಎಷ್ಟು ಬರುತ್ತೆ ಸರ್ ನಿಮಗೆ? 24,000 ರೂಪಾಯಿ ಕೊಡ್ತಾರ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಇಮ್ರಾನ್ ಖಾನ್. ಇಮ್ರಾನ್ ಖಾನ್ ಅಂತ. ಎಲ್ಲಿ ಸರ್ ನಿಮ್ಮೂರು? ಗೋವಾ. ಓ, ಗೋವಾದವರು ನೀವು? ಸ್ವಲ್ಪ ಕನ್ನಡ ಬರ್ತಿದೆ. ಓ, ಅಡ್ಡಾಡ್ತಿಯಲ್ಲ, ಹೊಸಪೇಟು, ಗೋವಾ, ಬಳ್ಳಾರಿ, ಆಂಧ್ರ, ಕರ್ನಾಟಕ. ರೆಗ್ಯುಲರ್ ಆಗಿ ಓಡಾಡ್ತಾ ಇರ್ತೀರಾ ಹಾಗಾಗಿ? ರೆಗ್ಯುಲರ್. ಓಕೆ, ಹಾಗಾಗಿ ಕನ್ನಡ ಬರ್ತಾ ಇದೆ. ಬರ್ತಾ ಇದೆ. ಎಷ್ಟು ಟೈಮ್ ಆಯ್ತು ಸರ್ ನೀವು ಡ್ರೈವಿಂಗ್ ಫೀಲ್ಡ್ ಗೆ ಬಂದು? ನಾವು 20 ವರ್ಷ ಆಯ್ತು ಗಾಡಿ. 20 ವರ್ಷ. ಸ್ಟಾರ್ಟ್ ಮಾಡಿರೋದು ಯಾವ ಟೈಮ್ ಅಲ್ಲಿ ಸರ್? 2004. 2004 ಅಲ್ಲಿ. 2004 ಅಲ್ಲಿ. ಓಕೆ, ಸ್ಟಾರ್ಟಿಂಗ್ 6 ವೀಲ್ ಅಲ್ಲ? 6 ವೀಲ್. ಓಕೆ, ಇವಾಗ 16 ವೀಲಿಗೆ ಬಂದಿದ್ದೀರಾ? 16 ವೀಲ್. ಓಕೆ, ಹೇಗೆ ಅನಿಸ್ತಾ ಇದೆ ಸರ್ 16 ವೀಲ್? ಆಯ್ತು, ಏನ್ ಮಾಡ್ಬೇಕು ಮತ್ತೆ, ಹೆಂಗೆ ಮಾಡ್ಬೇಕಲ್ಲ. ಹೌದು, ಹೊಟ್ಟೆಗೆ ಏನ್ ಬೇಕಾ ಮಾಡ್ಬೇಕು. ಹೌದು ಸರ್. ಗೋವಾ ಕಡೆ ಎಲ್ಲ ತುಂಬಾ ಮ್ಯಾಗ್ನಿಸ್ ಗಾಡಿಗಳೇ ಜಾಸ್ತಿ ಅಲ್ವಾ? ಮ್ಯಾಗ್ನಿಸ್ ಹೊಸಪೇಟು, ಗೋವಾ ಎಲ್ಲ ಮ್ಯಾಗ್ನಿಸ್ ಗಾಡಿಗಳೇ ಜಾಸ್ತಿ. ಜಾಸ್ತಿ. ಸರ್, ಏನಾದ್ರು ಉಳಿತಾ ಇದೆ ಸರ್ ಅದರಿಂದ? ಉಳಿತೈತಿ, ಏನೈತಿ, 1,20,000 ರೂಪಾಯಿ ಕಂತೈತಿ. ಮತ್ತೆ ಡ್ರೈವರ್ಗೆ 24,000 ರೂಪಾಯಿ ಪೇಮೆಂಟ್ ಕೊಡ್ಬೇಕು. 1,20,000 ರೂಪಾಯಿ ಕಂತೈತಿ ತಿಂಗಳಿಗೆ. 20,000. ಮತ್ತೆ 24,000 ರೂಪಾಯಿ ಡ್ರೈವರ್ ಮಾಮೂಲಿ ಕೊಡ್ಬೇಕು. ಓಕೆ. ಅದ ರಿಪೋರ್ಟ್ ಆಗಲ್ಲ 1 ಲಕ್ಷ. ಏನ್ ಮಾಡ್ಬೇಕು ಹಿಂಗೆ ಸುಮ್ಮನೆ. ಓಕೆ, ನಿಮ್ದು ಓನರ್ ಎಷ್ಟು ಗಾಡಿ ಇದೆ ಸರ್? ನಮ್ಮ ಓನರ್ 5 ಗಾಡಿ ಐತಿ. 5 ಗಾಡಿ ಐತೆ. ಯಾವ್ದೆಲ್ಲ ಗಾಡಿ ಇದೆ ಸರ್? 3 ಟಾಟಾ ಐತಿ, 2 ಲೈಲ್ಯಾಂಡ್ ಐತಿ. 2 ಲೈಲ್ಯಾಂಡ್ ಐತಿ. ಓಕೆ, ಟಾಟಾನು ಓಡಿಸಿದೀರಾ? ಹಾಗೆ ಎಲ್ಲ ಗಾಡಿ ನೋಡ್ತೀವಿ, ಭಾರತ್ ಬೆನ್, ಟಾಟಾ, ಲೈಲ್ಯಾಂಡ್ ಎಲ್ಲ ಹಾಗೆ. ಓಕೆ ಸರ್, ನೀವು ಜಾಸ್ತಿಯಾಗಿ ಯಾವ ರೂಟಲ್ಲಿ ಆಪರೇಟ್ ಮಾಡೋದು? ಹೊಸಪೇಟು, ಗೋವಾ, ಬಳ್ಳಾರಿ, ಆಂಧ್ರ. ಓಕೆ, ಎಲ್ಲಿಂದ? ಗೋವಾಲಿಂದ ಆಂಧ್ರ, ಹೊಸಪೇಟ್, ಬಳ್ಳಾರಿ ಹೀಗೆ ಅಡ್ಡಾಡ್ತೀರಾ? ಎಲ್ಲಿಂದ ಹೋಗಿದ್ರು ಲಾಸ್ಟ್ ಹೊಸಪೇಟ್ ಬರೋಬೇಕಾ? ಯಾಕಂದ್ರೆ ಹೊಸಪೇಟ್ ಇಲ್ಲ ಅಂದ್ರೆ ಲೋಡಿಂಗ್ ನಮ್ಗೆ ಎಲ್ಲಿ ಸಿಗಲ್ಲ. ಈಗ ಹಾವೇರಿನಾಗ ಖಾಲಿ ಮಾಡ್ಕೇಸಿ MT 200 ಕಿಲೋಮೀಟರ್ ಹೊಸಪೇಟ್ ಹೋಗುತ್ತೆ. ಓಕೆ, MT ಹೋಗ್ತೀರಾ? MT ಹೋಗ್ತೀರಾ. ಅಲ್ಲಿಂದ ಲೋಡ್ ಸಿಗಲ್ಲ ದೊಡ್ಡ ಗಾಡಿಯಾಗ. ಹಾವೇರಿಯಿಂದ ಸಿಗಲ್ಲ. ಓಕೆ, ಇವಾಗ ಏನ್ ಲೋಡ್ ಮಾಡಿದಾರೆ ಸರ್? ಇವಾಗ ಮಣ್ಣು ಐತಿ, ಅದು ಗೊಬ್ಬರಿ. ಓ, ಮಣ್ಣು. ಗೊಬ್ಬರಿ ಮಾಡ್ತಾರೆ. ಓಕೆ, ಗೊಬ್ಬರಕ್ಕೆ ಹೋಗುತ್ತೆ. ಗೊಬ್ಬರಕ್ಕೆ ಹೋಗುತ್ತೆ. ಕೆಮಿಕಲ್ ಪೌಡರ್. ಓಕೆ, ಎಲ್ಲಿಂದ ಲೋಡ್ ಆಗಿದೆ ಸರ್? ಕಾರವಾರದಿಂದ ಪೋರ್ಟ್ ಐತಲ್ಲ. ಓಕೆ, ಅಂದ್ರೆ ಹೊರದೇಶದಿಂದ ಇಂಪೋರ್ಟ್ ಬಂದಿರೋದು? ಹೊರದೇಶದಿಂದ ಬಂದಿರೋದು. ಇಲ್ಲಿ ಕರ್ನಾಟಕದ ಎಲ್ಲ ಆಲ್ ಇಂಡಿಯಾ ಹೋಗ್ತಾರ. ಓಕೆ, ದಿನಕ್ಕೆ ಎಷ್ಟು ಗಾಡಿ ಲೋಡ್ ಆಗುತ್ತೆ ಸರ್ ಸಾಧಾರಣ? 4-5 ಗಾಡಿ ಆಗುತ್ತೆ. 4-5 ಗಾಡಿ. ಓಕೆ, ಇವತ್ತು ನಿಮ್ಮ ಕಂಪನಿದೆ 3 ಗಾಡಿ ಲೋಡ್ ಆಗಿದೆ. ಟೋಟಲ್ 4 ಗಾಡಿ ಇವತ್ತು ನಮ್ಮ ಕಂಪನಿ ಮಾಡ್ಯಾರ. ಓ, ನಿಮ್ದೇ ಕಂಪನಿ 4 ಗಾಡಿ? 4 ಗಾಡಿ. ಓಕೆ ಸರ್, ರೆಗ್ಯುಲರ್ ಆಗಿ ಯಾವ ರೂಟ್ ಅಲ್ಲಿ ಸರ್ ನೀವು ರೊಟೇಷನ್ ಮಾಡೋದು? ಟು ಗೋವಾ. ಏನು ಮೈನ್ಸಾ? ಮೈನ್ಸ್ ಕಂಟಿನ್ಯೂ ಮಾಡಿ. ಅಲ್ಲಿ ಲೋಡಿಂಗ್ ಸ್ವಲ್ಪ ಡೌನ್ ಐತಿ, ಅದ್ರ ಸಂಬಂಧ ಇಲ್ಲಿ ಬಂದಿವಿ. ಓಕೆ, ಈ ಕಡೆ ಏನ್ ತುಂಬ ಹೋಗ್ತೀರಾ? MT ಗೋವಾಲಿಂದ 100 ಕಿಲೋಮೀಟರ್ MT ಬಂದಿವಿ ನಾವು. ಓಕೆ, ಕಾರವಾರದಿಂದ ಲೋಡ್ ಮಾಡಿ ಹಾವೇರಿ ಹೋಗ್ತೀವಿ. ಹಾವೇರಿಯಿಂದ MT ಹೊಸಪೇಟ್ ಹೋಗ್ತೀವಿ. ಹೊಸಪೇಟ್ಲಿಂದ ಮೈನ್ಸ್ ತುಂಬಿಕೊಂಡು ಗೋವಾ ಹೋಗ್ತೀವಿ. ಓಕೆ, ಗೋವಾದಿಂದ ಆ ಕಡೆ ಏನ್ ತುಂಬ ಹೋಗ್ತೀರಾ? ಗೋವಾಲಿಂದ ಕೋಕ್, ಪಿ ಗಾರನ, ಜಿಪ್ಸಮ್, ಏನ್ರ ಸಿಗ್ತದೆ ಅದ ಪ್ಲೇವುಡ್ ಅಂಗಡಿ ಏನಾದ್ರೂ ಸಿಗತ್ತೆ? ಸಿಗ್ತೈತೆ. ತುಂಬಾ ಜನ ಹೇಳ್ತಾರೆ ಗೋವಾದಿಂದ ಹೊಸಪೇಟೆಗೆ ತುಂಬಾ ಗಾಡಿ 2,000 ಗಾಡಿ ಐತಿ. 2,000 ಒಂದ್ ದಿನಕ್ಕೆ ಟೋಟಲ್ ಲೆಕ್ಕ ಮಾಡಿದ್ರೆ 2,000 ನಡೀತದೆ ಗಾಡಿ ಮೈನ್ಸಿಗೆ. ಓಕೆ, ಅಷ್ಟೊಂದು ಡಿಮಾಂಡ್ ಇದೆಯಾ ಮೈನ್ಸಿಗೆ? ಐತಿ ಡಿಮಾಂಡ್, ಮೂವ್ಮೆಂಟ್ ಇರ್ಬೇಕಲ್ಲ. ಅದ ಅಮೋಣ ಕಂಪನಿ ಐತಲ್ಲ, ಅದ ಸಂಬಂಧ ಗಾಡಿ ತಗೊಂಡ್ರೆ ಎಲ್ಲ. ಅಮೋಣ ಕಂಪನಿ ಇಲ್ಲ ಅಂದ್ರೆ ಎಲ್ಲ ಗಾಡಿ ಎರಡ್ದಾಗ. ಅಮೋಣ ಕಂಪನಿ ಸಿಕ್ಕಾಪಟ್ಟೆ ಗಾಡಿ ಹೋಗುತ್ತೆ. ಸಿಕ್ಕಾಪಟ್ಟೆ ಅವ್ರಿಗೆ ಬೇಕು, ಬಾಳ ದೊಡ್ಡ ಕಂಪನಿ ಅದು. ಓಕೆ, ದಿನಕ್ಕೆ ಎಷ್ಟು ಗಾಡಿ ಲೋಡ್ ಆಗುತ್ತೆ ಸರ್ ಅಲ್ಲಿ? ಆಗತ್ತ 50, 40, 50, 40, 60 ಹಿಂಗ ಆಗತ್ತೆ. ಒಂದೇ ದಿನಕ್ಕೆ ಅನ್ಲೋಡ್ ಆಗತ್ತೆ? ಅನ್ಲೋಡ್ ಲೋಡಿಂಗ್ ಹಂಗಾಗತ್ತೆ.
ಡೇ ನೈಟ್ ಲೋಡ್ ಆಗುತ್ತೆ ಡೇ ನೈಟ್ ಓಕೆ ಕಬ್ಬಣ ಫ್ಯಾಕ್ಟ್ರಿ ಅಲ್ವಾ ಅದು ಕೆಬ್ನಾ ಫ್ಯಾಕ್ಟ್ರಿ ಅಲ್ಲಿ ಹಾಸ್ಪಿಟ್ಲಿಂದ ಅಮೋಣ ಖಾಲಿ ಮಾಡ್ಕೇಸಿ ಅಮೋಣಲಿಂದ ಕೆಬ್ನಾ ಹೋಯ್ತೀನಿ ಅಮೋನದಿಂದನೇ ಹಾಸ್ಪಿಟಲ್ ಓಕೆ ಬೇರೆ ಕಡೆ ಲೋಡಿಂಗ್ ಪಾಯಿಂಟ್ ಹುಡ್ಕೋದಿಲ್ಲ ಇಡ್ಕತ್ತೀರಿ ಎಲ್ಲಿ ಸಿಗದಂದ್ರೆ ಕೊಯ್ಲಾ ಅಲ್ಲಿಂದ ಹೋಗ್ಕತ್ತ ಪೀಗಾರನ್ ಅಲ್ಲಿ ಹೋಗ್ತದ ಜಿಪ್ಸಮ್ ಹೋಗಿತ್ತಂದ್ರೆ MPT ವಾಸ್ಕೋ ಓಕೆ ಅಲ್ಲಿಂದ ಅಲ್ಲೇ ಹೋಗ್ಬೇಕು ಓಕೆ ಇದು ಕೋಕಿಗೆಲ್ಲ ಬಾಡಿಗೆ ಕಮ್ಮಿ ಅಂತ ಅಲ್ವಾ 800 ಇವಾಗ ಬಾಡಿಗೆ ಏನೂ ಇಲ್ಲ ಇದ್ರಾಗ ಇವಾಗ ತುಂಬ್ಕೊ ಬಂದಿರೋದು ಎಷ್ಟಿದೆ ಸರ್ ಇದ 1200 ರೂಪಾಯಿ ಟನ್ಗೆ ಇದೆ ಓಕೆ 35 ಟನ್ ಐತಿ ಗಾಡಿ 38 ಅಂಡರ್ ಲೋಡ್ ಅಂಡರ್ ಲೋಡ್ ಅದಕ್ಕಿಂತ ಜಾಸ್ತಿ 470 ಕಿಲೋಮೀಟರ್ ಆಗತ್ತೆ 470 ಕಿಲೋಮೀಟರ್ ಎಷ್ಟು ಲೀಟರ್ ಡೀಸೆಲ್ ಹೋಗುತ್ತೆ ಸರ್ ಹೋಗತ್ತೆ 16,000 ಡೀಸೆಲ್ ಹೋಗುತ್ತೆ 16,000 ಓಕೆ ಎಷ್ಟು ಉಳಿಯುತ್ತೆ ಸರ್ ಒಂದ್ ಸೈಡಿಗೆ ಓನರ್ಗೆ ಉಳಿತೈತೆ 10-12 ಸಾವಿರ 10-12 ಎಲ್ಲ ತೆಗೆದ್ಕಿಸಿ ಟೋಲ್ ಡೀಸೆಲ್ ಡ್ರೈವರ್ ಮಾಮೂಲಿ ಇವತ್ತ ಓಕೆ ಒಂದ್ ದಿನಕ್ಕೆ ಹೋಗ್ಬೋದಲ್ವಾ ನಾಳೆ ಬೆಳಿಗ್ಗೆ ಅಂತ ಮುಟ್ತಿಲ್ಲ ಹೋಗ್ಬಿಡ್ತೀರಾ ನಾವು ಮುಟ್ತೀವಿ ಹೋಗಿ ಸ್ಪೀಡಿಗೆ ಅನ್ಲೋಡ್ ಆಗ್ಬಿಡತ್ತಾ ಇಲ್ಲ ನಾಳೆ 8 ಗಂಟೆ ಮಟ್ಟ ಅಲ್ಲಿ ಹೋಗ್ತೀವಿ ನಾವು 9-10 ಗಂಟೆ ಮಟ್ಟ ಅನ್ಲೋಡ್ ಆಗತ್ತೆ ಗಾಡಿ ಅನ್ಲೋಡ್ ಆಗ್ಬಿಡತ್ತೆ ಓವರ್ಲೋಡ್ ಏನ್ ಕೊಡೋದಿಲ್ಲ ಅಲ್ವಾ ಓವರ್ಲೋಡ್ ನಡಲ್ಲ ನಾವು ಎಲ್ಲ RTO ಇದಾಗತ್ತಲ್ಲ 1 ಟನ್ನಿಗೆ 3,000 ರೂಪಾಯಿ ಇದೈತಿ ಫೈನ್ ಐತಿ ಪೆನಲ್ಟಿ ಸುಮಾರು ಅಂಡರ್ಲೋಡ್ ಸುಮ್ಮನೆ ಯಾಕೆ ಹಾಕೋದು ಆಗಲ್ಲ ಆ ತರ ಓಕೆ ಸರ್ ಲೈಲ್ಯಾಂಡ್ ಗಾಡಿ ಹೇಗೆ ಸರ್ 16 ವೀಲ್ ಲೈಲ್ಯಾಂಡ್ ಗಾಡಿ ಫಾಲ್ತು ಫೇಲ್ ಐತಿ ನೋಡಿ ಫೇಲ್ ಐತಿ ಏನ್ ಬ್ರೇಕ್ ಹತ್ತಲ್ಲ ಒಂದ್ ಪಿಕಪ್ ಇಲ್ಲ ಓಕೆ ಟಾಟಾ ಗಾಡಿ ಅಂದ್ರೆ ಟಾಟಾ ಸಿಗ್ನಾ ಸಿಗ್ನಾ ಓಕೆ ಸರ್ ಸ್ವಲ್ಪ ಜನ ಹೇಳ್ತಾರೆ ಲೈಲ್ಯಾಂಡ್ ಗಾಡಿ ಬ್ರೇಕ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಏನು ಇಂಜನ್ ಬ್ರೇಕ್ ಕಂಟ್ರೋಲ್ ಇಲ್ಲ ಇದ್ರಾಗ ಓಕೆ ಇದು ಇಲ್ಲಿ ಇಂಜನ್ ಕಂಟ್ರೋಲ್ ಐತಿ ಏನು ಆಗಲ್ಲ ಇದೆ ಟಾಟಾ ಗಾಡಿದ ಇದು ಒಂದ್ಸಲ ಹಿಂಗ ಹಚ್ಚಿದೆ ಕೈ ಹಚ್ಚಿದೆ ಅಂದ್ರೆ ಬ್ರೇಕ್ ನಂಗೆ ನಿಂದಿರ್ತದೆ ಗಾಡಿ ಓಕೆ ಘಾಟಿ ಸೆಕ್ಷನ್ ತುಂಬಾ ಯೂಸ್ ಆಗುತ್ತೆ ಯೂಸ್ ಆಗಲ್ಲ ಟಾಟಾ ಗಾಡಿ ಯೂಸ್ ಆಗತ್ತೆ ಓಕೆ ಇದು ಒಟ್ಟೆ ಯೂಸ್ ಆಗಂಗಿಲ್ಲ ಒಟ್ಟು ಯೂಸ್ ಆಗಲ್ಲ ಡ್ರಮ್ ಅಲ್ಲಿ ಹೀಟ್ ಆಗ್ಬಿಡುತ್ತೆ ಅಲ್ವಾ ಹಿಟ್ ಆಗಿಬಿಡುತ್ತೆ ಲೈನರ್ ತಿಂಗಳಿಗೆ 2 ತಿಂಗಳಿಗೆ ಲೈನರ್ ಹೊಡಿಬೇಕು 1 ವರ್ಷ ಆಗತ್ತೆ ಟಾಟಾ ಗಾಡಿ ಲೈನರ್ ಓಕೆ ಇದು 6 ಮಂತ್ ಹೋಗ್ಬಿಡುತ್ತೆ 6 ಮಂತ್ ಹಾಗೆ ಸರ್ ಇದು ಆದ್ರೂ ಸಹ ನಿಮ್ಮ ಓನರ್ ಏನಕ್ಕೆ ಸರ್ ಲೈಲ್ಯಾಂಡ್ ಗಾಡಿ ಏನ್ ಮಾಡ್ಬೇಕು ಅವ್ರಿಗೆ ಎಲ್ಲಾರು ಹೇಳಾರ ಲೈನರ್ ತಗೋರ ನಮ್ಮ ಓನರ್ ತಗೊಂಡಿದ್ದಾರೆ ಇವಾಗ ಗೊತ್ತಾಗಿದೆ ಅವ್ರಿಗೆ ಇವಾಗ ಗೊತ್ತಾಗುತ್ತೆ ಇನ್ನ ಟಾಟಾ ಗಾಡಿ ಇದು ಮಾರ್ತೀನಿ ನಾನು ಟಾಟಾ ಗಾಡಿ ತಗೋತೀನಿ ಅಂತ ಹೇಳ್ತಾರೆ ಓಕೆ ಪಿಕಪ್ ಮತ್ತೆ ಬ್ರೇಕ್ ಎರಡು ಕಂಪ್ಲೇಂಟ್ ಪಿಕಪ್ ಮತ್ತೆ ಬ್ರೇಕ್ ಚೆನ್ನಾಗಿಲ್ಲ ನೋಡಿ ಬ್ರೇಕ್ ಫೇಲ್ ಇಂಜನ್ ಕಂಟ್ರೋಲ್ ಇಲ್ಲ ಮೇನ್ ಇಂಜನ್ ಕಂಟ್ರೋಲ್ ಇರಬೇಕು ಘಾಟಿ ಸೆಕ್ಷನ್ ಗೆ ಇಂಜನ್ ಕಂಟ್ರೋಲ್ ಇರಬೇಕು ಓಕೆ ಮತ್ತೆ ಬೇರೆ ಏನೆಲ್ಲ ಕಂಪ್ಲೇಂಟ್ ಬಂದಿದೆ ಬೇರೆ ಇಲ್ಲಿ ಕಂಪ್ಲೇಂಟ್ ಇಲ್ಲ ಇಂಜನ್ ಬ್ರೇಕ್ ಇಲ್ಲ ಓಕೆ ಸ್ವಲ್ಪ ಜನ ಹೇಳ್ತಾರೆ ಸೆನ್ಸರ್ ಪ್ರಾಬ್ಲಮ್ ಸೆನ್ಸರ್ ಏನೂ ಆಗಲ್ಲ ಸೆನ್ಸರ್ ಕರೆಕ್ಟ್ ಐತಿ ಜಾಸ್ತಿ ಶೋರೂಮ್ ಗೆ ಹೋಗ್ಬೇಕಾಗತ್ತೆ ಇಲ್ಲ ಶೋರೂಮ್ ಇಲ್ಲ ಸೆನ್ಸರ್ ಏನ್ ಪ್ರಾಬ್ಲಮ್ ಇಲ್ಲ ಒಂದೇ ಪ್ರಾಬ್ಲಮ್ ಐತಿ ಬ್ರೇಕ್ ಹತ್ತಲ್ಲ ಗಾಡಿ ಇಂಜನ್ ಕಂಟ್ರೋಲ್ ಕೊಟ್ಟಿಲ್ಲ ಓಕೆ ಈ ನಾರ್ಮಲ್ ಬ್ರೇಕ್ ಚೆನ್ನಾಗಿದೆ ನಾರ್ಮಲ್ ಎಂಟಿ ಗಾಡಿಗೆ ಹತ್ತ ಓವರ್ಲೋಡ್ ಈಗ 45 ಟನ್ ತುಂಬ್ಕೊಂಡ್ ಬಂದೆ ಘಾಟ್ ಸೆಕ್ಷನ್ ನಾಗ ಇಂಜನ್ ಕಂಟ್ರೋಲ್ ಬೇಕು ಇಲ್ಲ ಅಂದ್ರೆ ಬ್ರೇಕ್ ಹತ್ತಲ್ಲ ಟಾಟಾ ಗಾಡಿ 50 ಟನ್ ಹಾಕಿದ ಟಾಟಾ ಇಂಜನ್ ಕಂಟ್ರೋಲ್ ಹಿಂಗ್ ಬಟನ್ ಹೊಡಿದೆ ಅಂದ್ರೆ ಗಾಡಿ ಹಿಂಗ್ ಆಗತ್ತ ಗಾಡಿ ಇದು ಲೈಲ್ಯಾಂಡ್ ಗಾಡಿ ಇಲ್ಲ ಸ್ಪೆಷಲ್ ನಾಗಿ ಇರ್ಬೇಕು ಓಕೆ ಮತ್ತೆ ಪಿಕಪ್ ಜಾಸ್ತಿ ಹೋಗುತ್ತಾ ಮತ್ತೆ ಪಿಕಪ್ ಕಮ್ಮಿ ಅಲ್ವಾ ಪಿಕಪ್ ಕಮ್ಮಿ ಪಿಕಪ್ ನಡಲ್ಲ ಟಾಟಾ ಗಾಡಿ ಟಾಟಾ ಅಂದ್ರೆ ಟಾಟಾ ಗಾಡಿ ಓಕೆ ಸರ್ ಇದು 35 ಟನ್ ಇವಾಗ ತುಂಬಿದಿರಲ್ವಾ ಯಲ್ಲಾಪುರ ಘಾಟ್ ಎಷ್ಟನೇ ಗೇರಿ ಹೋಗುತ್ತೆ ಸರ್ ಫಸ್ಟ್ ಒಂದೇ ಗೇರ್ ಗೇರ್ 1 ಸೆಕೆಂಡ್ ಅದ್ರ 4ನೇ ಗೇರ್ 5ನೇ ಗೇರ್ ಹೋಗುತ್ತೆ ಟಾಟಾ ಗಾಡಿ ಬಟನ್ ಸಿಸ್ಟಮ್ ಐತಿ ಬಟನ್ ಹೊಡಿದ ಅಂದ್ರೆ ಟಾಪ್ ಆನ್ ಟಾಪ್ ಹೋಗುತ್ತೆ ಗೇರ್ ಎಲ್ಲಾ 8 ಗೇರ್ ಇರ್ತಾರ ಅದಕ್ಕೆ ಬಟನ್ ಸಿಸ್ಟಮ್ ಐತಿ ಟಾಟಾ ಗಾಡಿ ಆಟೋಮೆಟಿಕ್ ಅದು ಗಾಡಿನೇ ಅದು ಹೆವಿ ಲೈಟ್ ಅಂತ ಹೆವಿ ಲೈಟ್ ಇದಕ್ಕಿಲ್ಲ ಅಲ್ವಾ ಇದಕ್ಕಿಲ್ಲ ಬಟನ್ ಏನಿಲ್ಲ ಓಕೆ ಗಾಡಿ ಬಂದು ಎಷ್ಟು ಟೈಮ್ ಆಯ್ತು ಸರ್ ಇದು 1 ವರ್ಷ 1 ವರ್ಷ ಆಯ್ತು 1 ವರ್ಷ ಬಂದಾಗಿಂದ ನೀವೇ ನಡೆಸ್ತಾ ಇದ್ದೀರಾ ನಾನೇ ನಡೆಸ್ತಾ ಇದ್ದೆ ಹೇಗೆ ಅನಿಸ್ತಾ ಇದೆ ಸರ್ ಆಯ್ತು ಚಲೋ ಏನ್ ಮಾಡ್ಬೇಕಂದ್ರೆ ನಡಿಬೇಕಲ್ಲ ಹೌದು ಸರ್ ನೀವು ತುಂಬಾ ಇದು ರಾಮನಗರ ಘಾಟ್ ಮೇಲೆ ಓಡಾಡ ರಾಮನಗರ ಚಿನಿಘಾಟ್ ರಾಮನಗರ ಹಾಗೆ ಅಲ್ಲಿ ತುಂಬಾ ಹೆವಿ ಅಲ್ವಾ ಹೆವಿ ತುಂಬಾ ರಿಸ್ಕಿ ಡೇಂಜರ್ ಐತಿ ಬಹಳ ನಾ ಆರಾಮ್ ಗೇರ್ 1 ಗೇರ್ ಹಾಕಿ ಆರಾಮ್ ಹಿಡಿದ್ರು ಒಂದ್ ಅರ್ಧ ತಾಸು 1 ತಾಸು ಆಗ್ಲೇ ಆರಾಮ್ ಹಿಡಿತೀರಾ ಓಕೆ ಸರ್ ಡೌನ್ ಅಲ್ಲೆಲ್ಲ ಹೇಗೆ ಸರ್ ಇದು ಬ್ರೇಕ್ ಅಷ್ಟು ಕಡಿಮೆ ಇದ್ರೆ ಹೇಗೆ ಓಡಿಸ್ತೀರಾ ಗೇರ್ ಕಂಟ್ರೋಲ್ ಮಾಡ್ತೀವಿ ನಾವು ಮತ್ತೆ ಏನ್ ಮಾಡ್ಬೇಕು ಗೇರ್ ಅಲ್ಲೇ ಕಂಟ್ರೋಲ್ ಮಾಡ್ಬೇಕು ಇಲ್ಲ ಅಂದ್ರೆ ಗಾಡಿ ನಿಂದ್ರಲ್ಲ ಗಾಡಿ ಬ್ರೇಕ್ ಹೌದು ಖಂಡಿತ ಮೀಟರ್ ಏನೆಲ್ಲ ಗೊತ್ತಾಗುತ್ತೆ ಸರ್ ಇದಕ್ಕೆ ಏನು ಆಗಲ್ಲ ಮೀಟರ್ ಎಲ್ಲ ಇಲ್ಲಿ ಕೊಡ್ತಾರ 1 ಗೇರ್ ಹಿಂಗ ಹಾಕಿದೆ ಅಂದ್ರೆ ಅಲ್ಲಿ ಮೂವ್ಮೆಂಟ್ ಬರ್ತದೆ 1 ಎಲ್ಲ ಬರ್ತೈತೆ ಎಷ್ಟು ಗೇರ್ ಬರುತ್ತೆ ಸರ್ ಇದಕ್ಕೆ ಟೋಟಲ್ 8 ಗೇರ್ ಐತೆ 8 ಪ್ಲಸ್ ಒಂದಾ ರಿವರ್ಸ್ ಮತ್ತೆ ಸಿ ಗೇರ್ ಸ್ಪೆಷಲ್ ಸಿ ಗೇರ್ ಅಂತ ಅದ ಅಷ್ಟು 10 ಟೋಟಲ್ 10 ಗೇರ್ ಇತ್ತು ಓಕೆ ಟಾಟಾಗೂ ಸಹ 10 ಇದೆಲ್ಲ ಸೇಮ್ ಟಾಟಾ ಗೇರ್ ಟಾಟಾಗೆ ಮತ್ತೆ ಇದಕ್ಕೆ ಹಾಗೆ ಸರ್ ಇದು ಉದ್ದ ಎಷ್ಟು ಬರುತ್ತೆ ಏನು ಲೆಂತ್ ಇದು 28 ಫೀಟ್ ಐತೆ 28 ಓಕೆ ಎಲ್ಲ ಗಾಡಿ 28 ಫೀಟ್ ಐತೆ ಓಕೆ ಅದರಲ್ಲಿ 30 ಬರುತ್ತಲ್ವಾ ಕಂಟಿನ್ಯೂ 30 ಫುಟ್ ತಗೊಂಡ್ರೆ ಟೈರ್ ಸ್ವಲ್ಪ ಜಾಸ್ತಿ ಹೋಗುತ್ತೆ ಲೋಡ್ ಚಲೋ ಬರ್ತೈತೆ ನಾವು ನಮ್ಮ ಓನರ್ 20 ಇದ ಮಾಡ್ತಾರೆ 28 ಓಕೆ ನಿಮ್ದು ಇದು ಗಾಡಿ ಸಹ 28 ಫುಟ್ ಐತೆ ಎಲ್ಲ ಓಕೆ 32 ಬರುತ್ತೆ 32 ಬರಲ್ಲ 32
30 ಬರುತ್ತೆ. 29 28 ಓಕೆ, ನಿಮ್ಮ ಲೋಡಿಗೆ 28 28 ಸರಿ ಆಯ್ತು, ಕರೆಕ್ಟ್ ಇದೆ. ಕರೆಕ್ಟ್ ಆಗೈತೆ. ಒಂದ್ಸಾರಿ ಟೈರ್ ಹಾಕಿದ್ರೆ ಎಷ್ಟು ವರ್ಷ ಬರುತ್ತೆ ಸರ್ 28ಕ್ಕೆ? ಅದು ದೇವ್ರು ಒಂದೇ ಟ್ರಿಪ್ ನೇ ಹೊಡ್ತದ, ಹೊಡೆದಿದ್ದೆ. ಹೊಡೆದಿದೆ. ಮತ್ತೆ ಒಂದ್ ತಿಂಗಳು ಬರ್ತೈತೆ, ಒಂದ್ ವರ್ಷ ಬರ್ತೈತೆ. ಓಕೆ. ಓ, ಹೊಸ ಹೊಸ ಟೈರ್ ಹೊಡೆದಿದ್ದೆ. ನನ್ ಗಾಡಿಗೆ ಈಗ 14 ಟೈರ್ ಹೊಡೆದಿದೆ, ಹೊಸ ಗಾಡಿ. ಒಂದ್ ವರ್ಷ ಆಯ್ತು ನೋಡಿ. ಓಕೆ, 14 ಟೈರ್ ಹೊಡೆದಿದ್ದೆ. 14 ಟೈರ್ ಹೊಡೆದಿದೆ ಎಲ್ಲ. ನಾವು ಓನರ್ ಹೊಸ ಗಾಡಿ. ಓಕೆ, ಎಲ್ಲ ಶೋರೂಮ್ ಟೈರ್ ಎಲ್ಲ ಹೊಡೆದೇ ಹೋಗಿದೆ. ಹೊಡೆದೇ ಹೋಗಿದೆ ಎಲ್ಲ. ಟಾಟಾ ಗಾಡಿ ಹೊಡೆದಿಲ್ಲ, ಲೈಲ್ಯಾಂಡ್ ಗಾಡಿ ಎಲ್ಲ ಹೋಗ್ತೈತೆ. ಓಕೆ, ಅಂದ್ರೆ ಎಷ್ಟು ವರ್ಷ ಬಂದಿದೆ ಸರ್ ಒಂದ್ಸಾರಿ ಟೈರ್? ಮೂರ್ ತಿಂಗಳನಾಗ ನಾ 7 ಟೈರ್ ಹೊಡೆದಿನಿ. 3 ತಿಂಗಳನಾಗ ಚೆಸ್ಸಿಗೆ ಬಂದಿರೋ ಟೈರ್ ಬಂದಿರೋದು. ಓ ಮೈ ಗಾಡ್. ಅದೇ ಟಾಟಾ ಗಾಡಿ ನಮ್ ಜೊತೆ ಬಂದಿದ್ದ ಗಾಡಿ 2 ಟೈರ್ ಅಷ್ಟೇ ಹೊಡೆದಿದೆ. ನಂದು 13 ಟೈರ್ ಟೋಟಲ್. ಹೇಗೆ ಸರ್ ಅದು ಹೊಡೆಯುತ್ತೆ? ಹೊಡೆದಂದ್ರೆ ಹೀಟ್ ಆಗತ್ತ ಗಾಡಿ, ಇಂಜಿನ್ ಕಂಟ್ರೋಲ್ ಇಲ್ಲಲ್ಲ, ಓಕೆ, ಬ್ರೇಕ್ ಜಾಸ್ತಿ ಯೂಸ್ ಆಗತ್ತ. ಇದು ಅದ ನಮ್ಮ ವೀಲ್ ಜಾಮ್ ಆಗತ್ತೆ, ಗರಂ, ಟೈರ್ ಬ್ಲಾಸ್ಟ್ ಆಗತ್ತೆ. ಟೈರ್ ಬ್ಲಾಸ್ಟ್ ಆಗಿಬಿಡುತ್ತೆ. ಅದೇ ಪ್ರಾಬ್ಲಮ್ ಅಲ್ವಾ ಅದೇ ಇರೋದು? ಪ್ರಾಬ್ಲಮ್ ಅಷ್ಟೇ. ಅಷ್ಟೇ. ಗಾಡಿ ಚಲೋ ಐತಿ, ಬ್ರೇಕ್ ಪ್ರಾಬ್ಲಮ್ ಅಷ್ಟೇ, ಇಂಜಿನ್ ಬ್ರೇಕ್ ಪ್ರಾಬ್ಲಮ್ ಐತಿ. ಓಕೆ ಸರ್, ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಹೋಗ್ತೀರಾ ಸರ್ ನೀವು? ಆಲ್ ಇಂಡಿಯಾ ನಡೀತಿದೆ. ಹೊಸಪೇಟ್ ಟು ಗೋವಾ, ಹೈದರಾಬಾದ್, ಆಂಧ್ರ, ಬಳ್ಳಾರಿ, ಹೊಸಪೇಟ್, ಬೆಂಗಳೂರು. ಓಕೆ. ಈಗ 12 ಗಂಟೆ 2 ಗಂಟೆ ಮಟ್ಟ ಎಲ್ಲಿ ನಿದ್ದೆ ಬರ್ತಿದ್ದೆ ಆರಾಮ್ ಹೋಗ್ತೀನಿ. ನಾಳೆ ಬೆಳಿಗ್ಗೆ 6-5 ಗಂಟೆಗೆ ಹೋಗ್ತೀನಿ. ಓಕೆ ಸರ್, ಒಳಗಡೆ ಏನು ಮಾಡ್ಸಿಲ್ಲ ಅಲ್ವಾ ಸಿಂಗಲ್ ಆಗಿ ಓಡಿಸೋದು ಅಂತ? ಇಲ್ಲ ಇಲ್ಲ ಇಲ್ಲ, ಒಳಗಡೆ ಏನು ಮಾಡ್ಸಿಲ್ಲ, ಏನಿದೆ. ಕ್ಲೀನ್ ಆಗಿ ಮೇಂಟೈನ್ ಮಾಡಿದೀರಾ. 1.5 ವರ್ಷದ ಗಾಡಿ. ಒಂದು ಓಕೆ, ಹೊರಗಡೆನು ಸ್ವಲ್ಪ ಚೆನ್ನಾಗಿ ಲುಕ್ ಬರೋ ತರ ಸ್ಟಿಕ್ಕರಿಂಗ್ ಎಲ್ಲ ಮಾಡ್ಸಿದಾರೆ. ಎಸಿ ಕ್ಯಾಬಿನ್ ಐತಲ್ಲ, ಎಲ್ಲ ಫಿಲ್ಮಿಂಗ್ ಮಾಡ್ಬೇಕು. ಓ, ಎಲ್ಲ ಇರ್ತೈತಿ, ಎಲ್ಲ ಕೂಲಿಂಗ್ ಮಾಡಿಸ್ಬಿಟ್ಟಿದ್ದೀರಾ? ಗ್ಲಾಸ್ ಎಲ್ಲ ಕೂಲಿಂಗ್? ಕೂಲಿಂಗ್. ಓಕೆ, ಪೊಲೀಸ್ ಅವ್ರು ಏನ್ ಹೇಳಲ್ವಾ ಸರ್? ಪೊಲೀಸ್ ಬಂತಂದ್ರೆ ಗ್ಲಾಸ್ ಹಿಡಿತೀವಿ ನಾವು, ಏನ್ ಕಾಣಲ್ಲ ಅವ್ರಿಗೆ. ಕೂಲಿಂಗ್ ಮಾಡಿದಿರ ಅಂತ? ಕೂಲಿಂಗ್ ಮಾಡಿದ್ರೆ. ಓಕೆ, ಇಲ್ಲಾಂದ್ರೆ ಫೈನ್ ಹಾಕ್ತಾರಲ್ವಾ? ಫೈನ್ ಹಾಕ್ತಾರ. ಏನ್ ಕತೆ ಫಿಲ್ಮಿಂಗ್ ಯಾರು ಇರ್ತಾವೋ ಗಾಡಿಯಾಗ, ಯಾರು ಇಲ್ಲ, ಏನ್ ಮಾಡ್ಯಾರ ಏನ್ ಮಾಡ್ಯಾರ ಅಂತ ಫಿಲ್ಮಿಂಗ್ ತೆಗಿತಾರ ಅವ್ರು. ಇಲ್ಲಾಂದ್ರೆ ಫೈನ್ ಹೊಡ್ತಾರ. ಓಕೆ, ಗೊತ್ತಾಗುದಿಲ್ಲ ಅಂತ. ಗೊತ್ತಾಗಲ್ಲ. ಹಾಗೆ ಸರ್, ಇದಕ್ಕೆ ಟೋಲ್ ಎಲ್ಲ ಎಷ್ಟು ಕಟ್ ಆಗತ್ತೆ? ಟೋಲ್ ಈಗ 480 ರೂಪಾಯಿ ಕಟ್ ಆಗುತ್ತೆ. ಅಂದ್ರೆ ಟೋಲ್ ಮೇಲೆ ಡಿಪೆಂಡ್ ಆಗತ್ತಾ? ಟೋಲ್ ಫಾಸ್ಟ್ ಆಗೈತಲ್ಲ, ಹಾ, ಅದರ ಕಟ್ ಆಗುತ್ತೆ. ಫಾಸ್ಟ್ ಆಗಿ ಐತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈಗ 1000 ರೂಪಾಯಿ ಐತೆ ಅಂದ್ರೆ 600 ರೂಪಾಯಿ ಕಟ್ ಆಗತ್ತೆ. ಓಕೆ ಸರಿ. ಸರ್, ಇವಾಗ ಗೋವಾದಿಂದ ಬಳ್ಳಾರಿ ಹೋಗ್ಬೇಕಂದ್ರೆ ಯಾವ ಟೋಲ್ ಸರ್ ತುಂಬಾ ಕಾಸ್ಟ್ಲಿ? ನೆಲುಡಿ ಟೋಲ್ ಗದಗ್ ಅಂತ ಬರ್ತೈತೆ. ಓಕೆ, ಅದು 770 ರೂಪಾಯಿ ಇದೆ. ತುಂಬಾ ಕಾಸ್ಟ್ಲಿ. ತುಂಬಾ ಕಾಸ್ಟ್. ದೊಡ್ಡ ಟೋಲ್ ಅಲ್ವಾ? ದೊಡ್ಡ ಟೋಲ್, ಅದಕ್ಕೋಸ್ಕರ ತುಂಬಾ ಕಾಸ್ಟ್ಲಿ. ಇಲ್ಲಿಂದ ಬಿಟ್ಟಿದಂದ್ರೆ ಇದು ಒಂದೇ ಟೋಲ್ ಹಾಕತ್ ನಮ್ಗೆ, ಇಲ್ಲ ಡೈರೆಕ್ಟ್ ಎಲ್ಲಿ ಟೋಲ್ ಆಗಲ್ಲ. ಎಲ್ಲಿ ಟೋಲ್ ಇಲ್ಲ. ಹಾಗೆ ಎಷ್ಟು ದಿನಕ್ಕೆ ಒಂದು ಟ್ರಿಪ್ ಸರ್ ಆಗತ್ತ? 4 ದಿವಸ 5 ದಿವಸ 6 ದಿವಸ ಲೋಡಿಂಗ್ ಸಿಗ್ಬೇಕಲ್ಲ. ಲೋಡಿಂಗ್ ಕಂಟಿನ್ಯೂ ಇರ್ತದೆ ಅಂದ್ರೆ 4 ದಿವಸ ಟ್ರಿಪ್ ಹೊಡಿದ್ವಿ. ಓಕೆ, ಹೋಗಿ ಬರ್ತೀರಾ? 6 ದಿವಸ ಹೋಗುತ್ತೆ. ಹೋಗಿ ಬರ್ತೀರಾ? ಹೋಗಿ ಬರ್ತೀವಿ. ಓಕೆ, ಹೇಗೆ ಸರ್ ಇವಾಗ ಮೆಂಗೆಸ್ ಗಾಡಿ ಡ್ರೈವರ್ ಆಗಿ ಬರೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್? ಏನ್ ಮೆಸೇಜ್ ಕೊಡ್ತಾರೆ? ದೇವ್ರ ತುಪ್ಪ ಹಂಗ್ ಮಾಡ್ಬೇಕಾ, ಆರಾಮ್ ನಡಿಬೇಕು. ಓಕೆ, ಚೆನ್ನಾಗೈತೆ ಸರ್? ಚೆನ್ನಾಗೈತೆ, ಬಿಸ್ನೆಸ್ ಚೆನ್ನಾಗೈತೆ. ಬಿಸ್ನೆಸ್ ಐತಿ, ಸ್ವಲ್ಪ ಕಷ್ಟ ಐತಿ ಅಷ್ಟೇ. ಓಕೆ, ಸ್ಯಾಲ್ರಿ ಎಲ್ಲ ಎಷ್ಟು ಬರುತ್ತೆ ಸರ್ ನಿಮಗೆ? 24,000 ರೂಪಾಯಿ ಕೊಡ್ತಾರ ತಿಂಗಳಿಗೆ. ಓಕೆ, ಫಿಕ್ಸಾ? ಫಿಕ್ಸ್, ಎಲ್ಲ ಡ್ರೈವರ್ಗೆ 24,000 ರೂಪಾಯಿ. ಎಂಟ್ರಿ ವೈಸ್ ಏನಾದ್ರು ಇದೆಯಾ? ಎಂಟ್ರಿ 3,000 ರೂಪಾಯಿ ಕೊಡ್ತಾ. ಇಲ್ಲಿಂದ 470 ಕಿಲೋಮೀಟರ್ ಐತಿ, 3,000 ರೂಪಾಯಿ ಕೊಡ್ತಾರ ಒಂದ್ ಸೈಡಿಗೆ. ಒಂದ್ ಸೈಡಿಗೆ. ಅಲ್ಲಿಂದ 3,000 ರೂಪಾಯಿ ಕೊಡ್ತಾರ. ಅದ್ರಾಗ ಹೋಗತ್ತೆ RTO, ಪೊಲೀಸ್, ಊಟ, ನಾಷ್ಟ. ಓಕೆ, ಹೋಗತ್ತೆ. ಎಷ್ಟು ಉಳಿಯುತ್ತೆ ಸರ್? ಉಳಿತೈತೆ 2,000 15,000 ರೂಪಾಯಿ ಉಳಿತೈತೆ. ಓಕೆ, ಎಷ್ಟು ಪೇಮೆಂಟ್ ಫಿಕ್ಸ್ ಮಾಡಿದಾರ ಸರ್ ನಿಮಗೆ? ಫಿಕ್ಸ್ ತಿಂಗಳಿಗೆ 24,000 ರೂಪಾಯಿ ಪೇಮೆಂಟ್. ಓಕೆ, ಅದು ಬಿಟ್ಟು ಎಂಟ್ರಿ? ಎಂಟ್ರಿ ಕೊಡ್ತಾರ. ಒಂದ್ ಟ್ರಿಪ್ ಹೊಡೆದ್ ಬಂದ್ರೆ 1,500 2,000 ರೂಪಾಯಿ ಹಂಗ ಉಳಿತೈತೆ. ಓಕೆ, ಹಾಗೆ ಮಂತ್ಗೆ ಎಷ್ಟು ಟ್ರಿಪ್ ಆಗುತ್ತೆ ಸರ್? ಆಗತ್ತ 4-5 ಟ್ರಿಪ್ ಆಗತ್ತೆ. 4-5 ಅಷ್ಟೇ, ಅಪ್ ಅಂಡ್ ಡೌನ್. ಓಕೆ, ಇದಕ್ಕೆ ಸೀಸನ್ ಏನಾದ್ರು ಇದೆಯಾ? ಸೀಸನ್ ಬಿಸನ್ ಏನಿಲ್ಲ, ಮಳೆದಾಗ ಸ್ವಲ್ಪ ಕಷ್ಟ ಐತೆ, ಯಾಕಂದ್ರೆ ಲೋಡಿಂಗ್ ಸಿಗಲ್ಲ. ಓಕೆ, ಸೀಸನ್ಯಾಗ 4-5 ಟ್ರಿಪ್ ಆಗತ್ತೆ ಒಂದು ತಿಂಗಳಿಗೆ. ತಿಂಗಳಿಗೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.